So students, this is the last concept of this first chapter, that is basic terms of accounting. ಸೊ ಇದರಲ್ಲಿ ಒಂದಿಷ್ಟು ಟರ್ಮ್ಸ್ಗಳು ಬರ್ತವೆ, ಬೇಸಿಕ್ ಟರ್ಮ್ಸ್ಗಳು ಬರ್ತವೆ. ಅದನ್ನ ನಾವು ರೆಗ್ಯುಲರ್ಲಿ ಅಕೌಂಟಿಂಗ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಬೇಸಿಕ್ ಟರ್ಮ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ ಒನ್ ಎಂಟಿಟಿ ಅಂತ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ಎಂಟಿಟಿ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ಅ ರಿಯಾಲಿಟಿ. ಸೊ ಎಂಟಿಟಿ ಅಂದ್ರೆ ರಿಯಾಲಿಟಿ ಹ್ಯಾವಿಂಗ್ ಅ ಡೆಫಿನೇಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಸೊ ಅದರದೇ ಆದ ಒಂದು ಎಕ್ಸಿಸ್ಟೆನ್ಸ್ ಅದಕ್ಕೆ ಇರಬೇಕು, ಅದಕ್ಕೆ ನಾವು ಏನಂತ ಕರಿತೀವಿ. ಸೊ ರಿಯಾಲಿಟಿ ಇದ್ದಾಗ ನಾವು ಏನಂತ ಕರಿತೀವಿ, ಅದನ್ನ ಎಂಟಿಟಿ ಅಂತ ಕರಿತೀವಿ. ಬಿಸ್ನೆಸ್ ಎಂಟಿಟಿ ಅಂತ ಬರುತ್ತೆ. ಸೊ ಯೂಶುವಲಿ ಬಿಸ್ನೆಸ್ ಎಂಟಿಟಿ ಅಂತ ಬರುತ್ತೆ. ಸೊ ಬಿಸ್ನೆಸ್ ಎಂಟಿಟಿ ಮೀನ್ಸ್ ಸ್ಪೆಸಿಫಿಕಲಿ ಐಡೆಂಟಿಫೈಬಲ್ ಬಿಸ್ನೆಸ್ ಎಂಟರ್ಪ್ರೈಸ್. ಸೊ ಬಿಸ್ನೆಸ್ ಎಂಟಿಟಿ ಅಂದ್ರೆ ಏನು, ವಿಚ್ ಕ್ಯಾನ್ ಬಿ ಸ್ಪೆಸಿಫಿಕಲಿ ಐಡೆಂಟಿಫೈಬಲ್. ಸೊ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು. ಸೊ ಅಂತವಕ್ಕೆ ನಾವೇನಂತ ಕರಿತೀವಿ, ಅಂತ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ನಾವು ಬಿಸ್ನೆಸ್ ಎಂಟಿಟಿ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ಬಿಗ್ ಬಜಾರ್ ಅಂತ ಇದೆ ಎಕ್ಸಾಂಪಲ್. ಸೊ ಬಿಗ್ ಬಜಾರ್ ಏನಿದೆ, ಸೊ ಅದು ಒಂದು ಐಡೆಂಟಿಫೈಬಲ್ ಬಿಸ್ನೆಸ್ ಎಂಟರ್ಪ್ರೈಸ್ ಇದೆ. ಸೊ ಅದನ್ನ ನಾವು ನೋಡಬಹುದು, ಸೊ ಅದನ್ನ ನಾವು ಐಡೆಂಟಿಫೈ ಮಾಡಬಹುದು. ಸೊ ಅಂತವಕ್ಕೆ ನಾವು ಏನಂತ ಕರಿತೀವಿ, ಬಿಸ್ನೆಸ್ ಎಂಟಿಟಿ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಇದೆ ITC ಅಂತ ಇದೆ. ಸೊ ಇದು ಕೂಡ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಆಗಿದೆ. ಸೊ ನಾವು ಇದನ್ನ ಈಸಿಲಿ ಐಡೆಂಟಿಫೈ ಮಾಡಬಹುದು. ಸೊ ಅಂತವಕ್ಕೆ ನಾವು ಏನಂತ ಕರಿತೀವಿ, ಬಿಸ್ನೆಸ್ ಎಂಟಿಟಿ ಅಂತ ಕರಿತೀವಿ. ಸೆಕೆಂಡ್ ಒನ್ ಟ್ರಾನ್ಸಾಕ್ಷನ್ಸ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಟ್ರಾನ್ಸಾಕ್ಷನ್ಸ್. ಸೊ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು, ಟ್ರಾನ್ಸಾಕ್ಷನ್ ಮೀನ್ಸ್ an event, activity or dealing involves the exchange of money or money's worth between the person. ಸೊ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು, ಸೊ ಈಸಿಲಿ ಹೇಳಬೇಕು ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ಯಾವಾಗ ಆಗುತ್ತೆ, ಸೊ ಟ್ರಾನ್ಸಾಕ್ಷನ್ ಶುಡ್ ಬಿ ಬಿಟ್ವೀನ್ ಟೂ ಪರ್ಸನ್ಸ್. ಸೊ ಟ್ರಾನ್ಸಾಕ್ಷನ್ ಒಬ್ಬರ ಕಡೆಯಿಂದ ಆಗೋದಿಲ್ಲ. ಸೊ ಅಲ್ಲಿ ಏನಿರಬೇಕು, ಟ್ರಾನ್ಸಾಕ್ಷನ್ ಆಗಬೇಕಂದ್ರು ಏನಿರಬೇಕು, ಟೂ ಪಾರ್ಟೀಸ್ ಇರಬೇಕು. ಸೊ ಒಂದು ರಿಸೀವಿಂಗ್ ಪಾರ್ಟಿ, ಇನ್ನೊಂದು ಗಿವಿಂಗ್ ಪಾರ್ಟಿ. ಸೊ ಇದ್ದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಮನಿ ಇಸ್ ವರ್ತ್ ಆಗಿರ್ಬೋದು ಅಥವಾ ಮನಿ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಇಬ್ಬರ ನಡುವೆ ಏನಾಗುತ್ತೆ, ಅಲ್ಲಿ ಎಕ್ಸ್ಚೇಂಜ್ ಆದಾಗ ಇನ್ ಟರ್ಮ್ಸ್ ಆಫ್ ಮನಿ ಆರ್ ಮನಿ ಇಸ್ ವರ್ತ್ ಇದ್ದಾಗ ನಾವು ಏನಂತ ಕರಿತೀವಿ, ಅದನ್ನ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ಬಿಟ್ವೀನ್ ದ ಪರ್ಸನ್ಸ್. ಸೊ ಇಬ್ಬರ ನಡುವೆ ಇರುತ್ತೆ. ಆರ್ ಬಿಸ್ನೆಸ್ ಫರ್ಮ್. ಸೊ ಇಟ್ ಮೇ ಬಿ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆರ್ ಪರ್ಸನಲ್ ಟ್ರಾನ್ಸಾಕ್ಷನ್. ಸೊ ಇದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಫಾರ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ ₹10,000 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಪರ್ಚೇಸಿಂಗ್ ಗೂಡ್ಸ್ ಫಾರ್ ಕ್ಯಾಶ್. ಇಟ್ ಮೀನ್ಸ್ two-way transaction. So it is exchange of goods and cash here. So ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಗೂಡ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಕ್ಯಾಶ್ಗೆ. ಸೊ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ, ನಾವು ಏನ್ ಮಾಡ್ತಾ ಇದೀವಿ, ಕ್ಯಾಶ್ ಅನ್ನ ಇನ್ನೊಬ್ಬರಿಗೆ ಕೊಡ್ತಾ ಇದೀವಿ. ಸೊ ಇಲ್ಲಿ ರಿಸೀವಿಂಗ್ ಪಾರ್ಟಿ ಏನ್ ಮಾಡ್ತಾ ಇದ್ದಾರೆ, ಸೊ A and B ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ A and B ಇದ್ದಾರೆ. ಸೊ A is purchasing goods here and B is giving him the goods and receiving cash. So A is purchasing from B goods and also he is exchanging his cash to B. So ಏನ್ ಮಾಡ್ತಾ ಇದ್ದಾನೆ, A ಏನ್ ಮಾಡ್ತಾ ಇದ್ದಾನೆ, ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ B ಕಡೆಯಿಂದ. ಅವನಿಗೆ ಏನ್ ಮಾಡ್ತಾ ಇದ್ದಾನೆ, ಕ್ಯಾಶ್ ಅನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ನಾವು ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಇನ್ನೊಂದಿದೆ ಸ್ಯಾಲರಿ ಪೇಡ್ ಟು ಸೇಲ್ಸ್ಮನ್. ಸೊ ಅಂದ್ರೆ ಏನಾಗ್ತಾ ಇದೆ, ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಏನ್ ಮಾಡ್ತಾ ಇದೆ, ಕಂಪನಿ ಏನ್ ಮಾಡ್ತಾ ಇದೆ, ಸೇಲ್ಸ್ ಮನಿಗೆ ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಪೇಮೆಂಟ್ ಮಾಡ್ತಾ ಇದ್ದಾರೆ, ಅವನಿಂದ ಏನ್ ಮಾಡ್ತಾ ಇದ್ದಾರೆ, ಸರ್ವಿಸಸ್ ಅನ್ನ ತಗೊಂಡು, ಸೊ ಅವನಿಂದ ಕೆಲಸವನ್ನ ತಗೊಂಡು ಅವನಿಗೆ ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಈ ತರ ಟ್ರಾನ್ಸಾಕ್ಷನ್ಸ್ ಇರ್ತವೆ. ಇಟ್ ಮೇ ಬಿ ಇನ್ ಕ್ಯಾಶ್ ಆರ್ ಕ್ರೆಡಿಟ್. ಸೊ ಟ್ರಾನ್ಸಾಕ್ಷನ್ಸ್ ಮೇ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಸೊ ಇದು ಸೆಕೆಂಡ್ ಒನ್ ಆಗಿದೆ, ಟ್ರಾನ್ಸಾಕ್ಷನ್ ಆಗಿದೆ. ಥರ್ಡ್ ಒನ್ ಅಸೆಟ್ಸ್ ಅಂತ ಬರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಸೆಟ್ಸ್. ಸೊ ಅಸೆಟ್ಸ್ ಮೀನ್ಸ್ ಎಕನಾಮಿಕ್ ರಿಸೋರ್ಸಸ್ ಆಫ್ ಅನ್ ಎಂಟರ್ಪ್ರೈಸ್ that can be usefully expressed in monetary terms. ಸೊ ಅಸೆಟ್ ಅಂತ ಹೇಳಿದ್ರೆ, ಸೊ ಆಸ್ತಿ ಅಂತ ಏನ್ ಕರೀತಾರೆ, ಸೊ ಅದಕ್ಕೆ ನಾವು ಅಸೆಟ್ ಅಂತ ಕರಿತೀವಿ. ಸೊ ಅದು ಏನಿರುತ್ತೆ,
ಸೊ ಇಟ್ ಈಸ್ ಯೂಸ್ಫುಲಿ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್. ಸೊ ಇದು ಮಾನಿಟರಿ ಟರ್ಮ್ಸ್ ಅಲ್ಲಿ ಇರುತ್ತೆ, ಸೊ ಮಾನಿಟರಿ ವ್ಯಾಲ್ಯೂಸ್ ಅಲ್ಲಿ ಇರುತ್ತೆ. ಅಸೆಟ್ಸ್ ಆರ್ ಐಟಮ್ಸ್ ಆಫ್ ವ್ಯಾಲ್ಯೂ. ಸೊ ದೀಸ್ ಆರ್ ಅಸೆಟ್ಸ್ ಆರ್ ಐಟಮ್ಸ್ ಆಫ್ ವ್ಯಾಲ್ಯೂ used by business in its operation. So in business operations, these assets are being used and it includes, so asset ಅಲ್ಲಿ ಎರಡು ತರ ಬರ್ತವೆ. ಸೊ ಒಂದು ಫಿಕ್ಸ್ಡ್ ಅಸೆಟ್ ಅಂತ ಬರುತ್ತೆ. ಸೊ ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್, ಸೆಕೆಂಡ್ ಒನ್ ಕರೆಂಟ್ ಅಸೆಟ್ ಅಂತ ಬರುತ್ತೆ. ಸೊ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದ್ರೆ which cannot be moved from one place to another. ಸೊ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದ್ರೆ the assets which cannot be moved from one place to another. So best example ಹೇಳಬೇಕು ಅಂತಂದ್ರೆ ಲ್ಯಾಂಡ್. ಸೊ ಲ್ಯಾಂಡ್ ಅನ್ನ ನಾವು ಒನ್ ಪ್ಲೇಸ್ ಟು ಅನದರ್ಗೆ, ಸೊ ಒನ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ನಾವು ಅದನ್ನ ಶಿಫ್ಟ್ ಮಾಡೋಕೆ ಬರೋದಿಲ್ಲ. ಇಮೂವಬಲ್. ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಕೂಡ ನಾವು ಒನ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ನಾವು ಅದನ್ನ ಮೂವ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವಿಷ್ಟು ಫಿಕ್ಸ್ಡ್ ಅಸೆಟ್ ಆಗಿದ್ದಾವೆ. ಸೊ ಇನ್ನು ಕರೆಂಟ್ ಅಸೆಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಕರೆಂಟ್ ಅಸೆಟ್ ಅಂತ ಬರುತ್ತೆ. ಸೊ ಕರೆಂಟ್ ಅಸೆಟ್ ಅಂತಂದ್ರೆ ಸೊ ವಿಚ್ ಕ್ಯಾನ್ ಬಿ ಮೂವ್ಡ್ ಈಸಿಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಅಂತ ಅಸೆಟ್ ಗೆ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸ್ಟಾಕ್ ಆಫ್ ಗೂಡ್ಸ್. ಸೊ ಗೂಡ್ಸ್ ಇರ್ತವೆ. ಸೊ ಆ ಗೂಡ್ಸ್ ಅನ್ನ ಸರಕನ್ನ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಏನ್ ಮಾಡಬಹುದು, ವರ್ಗಾವಣೆ ಮಾಡಬಹುದು. ಸೊ ವಿ ಕ್ಯಾನ್ ಟ್ರಾನ್ಸ್ಫರ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಅವಕ್ಕೆ ನಾವು ಕರೆಂಟ್ ಅಸೆಟ್ ಅಂತ ಕರಿತೀವಿ. ಕ್ಯಾಶ್ ಬರುತ್ತೆ. ಸೊ ಕ್ಯಾಶ್ ಕ್ಯಾನ್ ಆಲ್ಸೋ ಬಿ ಮೂವಬಲ್. ಸೊ ಇಟ್ ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಅದಕ್ಕೆ ಕೂಡ ನಾವು ಏನಂತ ಕರಿತೀವಿ, ಅದನ್ನ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಸೊ ಓವರ್ ಆಲ್ ಅಸೆಟ್ ಅಂತ ಹೇಳಿದ್ರೆ ಅದು ನಾವೇನ್ ಮಾಡ್ತೀವಿ, ಅದು ನಮ್ಮ ಅಸೆಟ್ ಆಗಿರುತ್ತೆ, ಅದು ನಮ್ಮ ಆಸ್ತಿ ಆಗಿರುತ್ತೆ, ಪ್ರಾಪರ್ಟಿ ಆಗಿರುತ್ತೆ, ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಬಿಸ್ನೆಸ್ ಆಪರೇಷನ್ ಆಸ್ ಅ ಮೆಜರಬಲ್ value, so as a measurable item. So these are shown in the balance sheet of the business. So the assets are recorded on the right side of the balance sheet. Next one barutte liabilities anta barutte. So liabilities are the obligations or debt that an enterprise has to pay. So obligations anta helidre illi ಹೊಣೆಗಾರಿಕೆ, ಡೆಟ್ ಅಂತ ಹೇಳಿದ್ರೆ ಇಲ್ಲಿ ಸಾಲ. ಸೊ ಯಾವ ಕಂಪನಿ, ಸೊ ಯಾವ ಎಂಟರ್ಪ್ರೈಸ್ ಸಾಲ ಮಾಡಿರುತ್ತೋ, ಸೊ ಸಾಲವನ್ನು ಪೇಮೆಂಟ್ ಮಾಡಬೇಕಾಗುತ್ತೋ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಅಂಥವನ್ನ ನಾವು ಏನಂತ ಕರಿತೀವಿ, ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಲಯಬಿಲಿಟೀಸ್ ಆರ್ ದ ಅಮೌಂಟ್ ಡ್ಯೂ ಫ್ರಮ್ ಬಿಸ್ನೆಸ್ ಟು ಔಟ್ಸೈಡರ್ಸ್. ಸೊ ಏನು ಅಂತ ಲಯಬಿಲಿಟೀಸ್ ಅಂತ ಹೇಳಿದ್ರೆ, ಸೊ ಅಮೌಂಟ್ಸ್ ಏನಿರ್ತವೆ, ಸೊ ನಾವು ಹೊರಗಡೆ ಇರೋರು, ಸೊ ಔಟ್ಸೈಡರ್ಸ್ ಅಂತ ಏನ್ ಕರೀತಾರೆ, ಸೊ ಅವ್ರ ಕಡೆಯಿಂದ ದುಡ್ಡನ್ನ ಇಸ್ಕೊಂಡಿರ್ತೀವಿ. ಸೊ ಅವ್ರಿಗೆ ಪೇಮೆಂಟ್ ಏನು ಮಾಡಬೇಕಾಗಿರುತ್ತೆ, ಸೊ ಅವನ್ನ ನಾವೇನಂತ ಕರಿತೀವಿ, ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಬ್ಯಾಂಕ್ ಲೋನ್ ಅಂತ ಬರುತ್ತೆ. ಸೊ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಹತ್ರ ಸಾಲವನ್ನ ತಗೊಂಡಿರ್ತೀವಿ, ಸೊ ಲೋನ್ ಅನ್ನ ಮಾಡಿರ್ತೀವಿ, ಇಸ್ಕೊಂಡಿರ್ತೀವಿ. ಸೊ ಅದನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಅದು ಒಂದು ಲಯಬಿಲಿಟಿ ಆಗುತ್ತೆ. ಕ್ರೆಡಿಟರ್ಸ್ ಅಂತ ಬರುತ್ತೆ. ಸೊ ಅದು ಏನ್ ಮಾಡಿರ್ತೀವಿ, ಒಂದಿಷ್ಟು ಜನಗಳ ಕಡೆ ನಾವು ದುಡ್ಡನ್ನ ಇಸ್ಕೊಂಡಿರ್ತೀವಿ, ಅವ್ರಿಗೆ ದುಡ್ಡನ್ನು ಕೊಡಬೇಕಾಗುತ್ತೆ. ಸೊ ಅದು ಒಂದು ಲಯಬಿಲಿಟಿ ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ತೀವಿ, ಯಾವ ನಾವು ದುಡ್ಡನ್ನು ಕೊಡಬೇಕಾಗಿರುತ್ತೆ, ಸೊ ಯಾವ ಅಮೌಂಟ್ಸ್ಗಳು ಡ್ಯೂ ಇರ್ತಾವೋ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಅವನ್ನ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ ಎರಡು ತರ ಬರುತ್ತೆ ಲಯಬಿಲಿಟೀಸ್ ಅಲ್ಲಿ. ಒಂದು ಕರೆಂಟ್ ಲಯಬಿಲಿಟಿ ಬರುತ್ತೆ, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟೀಸ್ ಬರ್ತವೆ. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತಂದ್ರೆ ಲಾಂಗ್ ಟರ್ಮ್ ಲಯಬಿಲಿಟಿ ಇರ್ತವೆ. ಕರೆಂಟ್ ಲಯಬಿಲಿಟೀಸ್ ಅಂತ ಅಂದ್ರೆ ಶಾರ್ಟ್ ಟರ್ಮ್ ಲಯಬಿಲಿಟಿ ಇರ್ತವೆ. ಸೊ ಅದನ್ನ ನನಗೆ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ, ಆ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ. ಸೊ ಇದಿಷ್ಟು ಲಯಬಿಲಿಟಿ ಆಗಿದೆ. ಸೊ ಫೋರ್ತ್ ಒನ್ ಲಯಬಿಲಿಟಿ ಆಗಿದೆ. ಫಿಫ್ತ್ ಒನ್ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ಫಿಫ್ತ್ ಒನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಮೀನ್ಸ್ ದ ಅಮೌಂಟ್ ಇನ್ವೆಸ್ಟೆಡ್ ಬೈ ಓನರ್ಸ್ ಇನ್ ದ ಬಿಸ್ನೆಸ್ ಎಂಟಿಟಿ. ಸೊ ಕ್ಯಾಪಿಟಲ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್. ಇಟ್ ಈಸ್ ನಥಿಂಗ್ ಬಟ್ ದ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟೆಡ್ ಬೈ ದ ಓನರ್ಸ್ ಇನ್ ದ ಬಿಸ್ನೆಸ್ ಎಂಟಿಟಿ. ಸೊ ಕ್ಯಾಪಿಟಲ್ ಅನ್ನ ಯಾರು ಹಾಕ್ತಾರೆ, ಓನರ್ಸ್ ಗಳು ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತಾರೆ, ಅದಕ್ಕೆ ನಾವು ಏನಂತ ಕರಿತೀವಿ, ಅದನ್ನ ಕ್ಯಾಪಿಟಲ್ಸ್ ಅಂತ ಕರಿತೀವಿ. ಅಂತವನ್ನ ನಾವು ಕ್ಯಾಪಿಟಲ್ಸ್ ಅಂತ ಕರಿತೀವಿ. ಇಟ್ ಮೇ ಬಿ ಇನ್ ಕ್ಯಾಶ್ ಆರ್ ಇನ್ ಫಾರ್ಮ್ ಆಫ್ ಅಸೆಟ್. ಸೊ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಟ್ ಮೇ ಬಿ ಇನ್ ಕ್ಯಾಶ್. ಸೊ ಕ್ಯಾಶ್ ಮುಖಾಂತರ ಆದ್ರೂ ಆಗಿರ್ಬೋದು, ಅಥವಾ
ನಾವು ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ ಆದ್ರೂ ನಮಗೆ ಅದು ಆಗಿರುತ್ತೆ. ಇಟ್ ಈಸ್ ಅನ್ ಆಬ್ಲಿಗೇಷನ್ ಆಫ್ ಬಿಸ್ನೆಸ್, therefore shown as capital on the liability side of the balance sheet. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆಸ್ ಅ ಓನರ್, ಬಟ್ ಬಿಸ್ನೆಸ್ ಗೆ ಏನಾಗಿರುತ್ತೆ ಅದು ಒಂದು ಆಬ್ಲಿಗೇಷನ್ ಆಗಿರುತ್ತೆ, ಹೊಣೆಗಾರಿಕೆ ಆಗಿರುತ್ತೆ, ಡೆಟ್ ಆಗಿರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಕಂಪನಿ ಏನ್ ಮಾಡ್ಬೇಕಾಗುತ್ತೆ, ಆಸ್ ಪರ್ ಕಂಪನೀಸ್ ಪಾಯಿಂಟ್ ಆಫ್ ವ್ಯೂ ಅದು ಕಂಪನಿಗೆ ಲಯಬಿಲಿಟಿ ಆಗಿರುತ್ತೆ, ನಮ್ಗೆ ಏನಾಗಿರುತ್ತೆ ಅದು ಅಸೆಟ್ ಆಗಿರುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಸೊ ಕಂಪನಿಗೆ ಏನಾಗುತ್ತೆ ಅದು ಲಯಬಿಲಿಟಿ ಆಗುತ್ತೆ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿಸ್ತೀವಿ. ಸೊ ಲೆಫ್ಟ್ ಸೈಡ್ ಏನಂತ ಬರ್ತೀವಿ, ಲಯಬಿಲಿಟೀಸ್ ಅಲ್ಲಿ ನಾವು ಏನಂತ ಬರ್ತೀವಿ, ಕ್ಯಾಪಿಟಲ್ಸ್ ಅಂತ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕ್ಯಾಪಿಟಲ್ ಆಗಿದೆ. ಸೊ ಕ್ಯಾಪಿಟಲ್ ಅಂದ್ರೆ ಈಸಿಲಿ ನೀವು ಏನನ್ಬಹುದು, ಇಟ್ ಇಸ್ ಅನ್ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಬಿಸ್ನೆಸ್ ಎಂಟಿಟಿ ಅಂತ ನೀವು ಬರೀಬಹುದು. ಸೊ ಇದಿಷ್ಟು ಕ್ಯಾಪಿಟಲ್ ಆಗಿದೆ. ನೆಕ್ಸ್ಟ್ ಒನ್ ಸೇಲ್ಸ್ ಅಂತ ಬರುತ್ತೆ. ಸೊ ಸೇಲ್ಸ್ ಅಂದ್ರೆ ನೀವು ಕೇಳಿದಿರಿ. ಸೊ ವಾಟ್ ಯು ಮೀನ್ ಬೈ ಸೇಲ್ಸ್? ಸೊ ಸೇಲ್ಸ್ ಆರ್ ದ ಟೋಟಲ್ ರೆವೆನ್ಯೂ ಫ್ರಮ್ ಗೂಡ್ಸ್ ಸೋಲ್ಡ್ ಆರ್ ಸರ್ವಿಸಸ್ ಪ್ರೊವೈಡೆಡ್. ಸೊ ಸೇಲ್ಸ್ ಅಂದ್ರೆ ಏನು? ಸೊ ನೀವು ಯಾವ್ದಾದ್ರು ಗೂಡ್ಸ್ ಅನ್ನ ಸೇಲ್ ಮಾಡಿರ್ತೀರಿ, ಸೊ ಅದಕ್ಕೆ ನಿಮ್ಗೆ ದುಡ್ಡು ಬರುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಅದನ್ನ ಸೇಲ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಟೋಟಲ್ ರೆವೆನ್ಯೂ ಫ್ರಮ್ ಗೂಡ್ಸ್ ಸೋಲ್ಡ್ ಆರ್ ಸರ್ವಿಸ್ ಪ್ರೊವೈಡೆಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಗೂಡ್ಸ್ ಅನ್ನ ಸೇಲ್ ಮಾಡ್ಬೇಕಂತ ಆಗಿಲ್ಲ, ಸೊ ನೀವು ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡಬಹುದು. ಇಲ್ಲಿ ಎಕ್ಸಾಂಪಲ್ ಕೊಡ್ತೇನೆ. ಸೊ ನೀವು ಪ್ರೊಡಕ್ಷನ್ ಅನ್ನ ಮಾಡಿರ್ತೀರಿ, ಗೂಡ್ಸ್ ಅನ್ನ ಪ್ರೊಡಕ್ಷನ್ ಮಾಡಿರ್ತೀರಿ, ಅದನ್ನ ಸೇಲ್ ಮಾಡ್ತೀರಿ, ಅದರಿಂದ ನಿಮ್ಗೆ ಏನಾಗುತ್ತೆ, ಕ್ಯಾಶ್ ಬರುತ್ತೆ, ದುಡ್ಡು ಬರುತ್ತೆ. ಸೊ ಅದಕ್ಕೆ ನಾವು ಸೇಲ್ಸ್ ಅಂತ ಕರಿತೀವಿ. ಅಥವಾ ನೀವು ಯಾವುದೇ ಒಂದು ಟೆಕ್ನಿಕಲ್ ಸರ್ವಿಸ್ ಕೊಟ್ಟಿರ್ತೀರಿ, ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿರ್ತೀರಿ, ಸೊ ಅದಕ್ಕೆ ನಿಮ್ಗೆ ಕ್ಯಾಶ್ ಪ್ರೊವೈಡ್ ಮಾಡ್ತಾರೆ, ಕ್ಯಾಶ್ ಅನ್ನ ಕೊಡ್ತಾರೆ, ಅದು ಕೂಡ ಏನಾಗುತ್ತೆ, ಸೇಲ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸರ್ವಿಸಸ್ ಪ್ರೊವೈಡ್ ಮಾಡಿದ್ರು ಕೂಡ ಸೇಲ್ ಆಗುತ್ತೆ, ಗೂಡ್ಸ್ ಅನ್ನ ಸೇಲ್ ಮಾಡಿದ್ರು ಕೂಡ ಸೇಲ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ಅಥವಾ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ನೀವೇನಂತ ಬರೀಬೇಕು, ಸೇಲ್ಸ್ ಆರ್ ಟೋಟಲ್ ರೆವೆನ್ಯೂ. ಸೊ ರೆವೆನ್ಯೂ ಅಂದ್ರೆ ಇನ್ಕಮ್. ಸೊ ಟೋಟಲ್ ಇನ್ಕಮ್ ಫ್ರಮ್ ಗೂಡ್ಸ್ ಸೋಲ್ಡ್ ಆರ್ ಸರ್ವಿಸ್ ಪ್ರೊವೈಡೆಡ್ ಅಂತ ನೀವು ಇಲ್ಲಿ ಬರೀಬಹುದು. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನೀವು ಏನಾದ್ರೂ ಒಂದು ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ, ಸರಕನ್ನ ಸೇಲ್ ಮಾಡಿದ್ರೆ ಅಥವಾ ಸೇವೆಯನ್ನ ಕೊಟ್ರೆ ಅದರಿಂದ ಏನು ದುಡ್ಡು ಬರುತ್ತೆ ಅದಕ್ಕೆ ನಾವು ಏನಂತ ಕರಿತೀವಿ, ಸೇಲ್ಸ್ ಅಂತ ಕರಿತೀವಿ. ಸೊ ಸೇಲ್ಸ್ ಮೇ ಬಿ ಕ್ಯಾಶ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ಸೊ ಸೇಲ್ಸ್ ಕೂಡ ಏನಾಗುತ್ತೆ, ಒಂದಿಷ್ಟು ಕ್ಯಾಶ್ ಸೇಲ್ಸ್ ಆದ್ರೂ ಆಗಿರ್ಬೋದು ಅಥವಾ ಕ್ರೆಡಿಟ್ ಸೇಲ್ಸ್, ಸಾಲದ ಸೇಲ್ ಕೂಡ ಅದು ಆಗಿರ್ಬೋದು. ನೆಕ್ಸ್ಟ್ ಒನ್ ರೆವೆನ್ಯೂ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ರೆವೆನ್ಯೂ ಅಂತ ಬರುತ್ತೆ. ಸೊ ರೆವೆನ್ಯೂ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ಕಮ್. ಸೊ ರೆವೆನ್ಯೂ ಮೀನ್ಸ್ ಆನ್ ಇನ್ಕಮ್. ಇಟ್ ಮೀನ್ಸ್ ದ ಅರ್ನಿಂಗ್ಸ್ ಆಫ್ ಬಿಸ್ನೆಸ್ ಫ್ರಮ್ ದ ಸೇಲ್ ಆಫ್ ಗೂಡ್ಸ್ ಆರ್ ಫ್ರಮ್ ರೆಂಡರಿಂಗ್ ಆಫ್ ಸರ್ವಿಸಸ್ ಟು ಕಸ್ಟಮರ್ಸ್. ಸೊ ರೆವೆನ್ಯೂ ಯಾವಾಗ ಆಗುತ್ತೆ, ನಿಮಗೆ ಇನ್ಕಮ್ ಯಾವಾಗ ಆಗುತ್ತೆ, ನೀವು ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ಅಥವಾ ನೀವು ಏನಾದರೂ ಒಂದು ಸರ್ವಿಸಸ್ ಅನ್ನ ಕಸ್ಟಮರ್ಗೆ ನೀವು ರೆಂಡರ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಅವರು ಏನ್ ಮಾಡ್ತಾರೆ, ನಿಮ್ಗೆ ದುಡ್ಡನ್ನ ಕೊಡ್ತಾರೆ. ಸೊ ಅದು ಏನು, ಇನ್ಕಮ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಇನ್ಕಮ್ ಆರ್ ಅರ್ನಿಂಗ್ಸ್ ಆಫ್ ಬಿಸ್ನೆಸ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕಮಿಷನ್ ರಿಸೀವ್. ಸೊ ಯಾವುದೇ ಒಂದು ಏನೋ ಒಂದು ಸರ್ವಿಸ್ ಅನ್ನ ಕೊಟ್ಟಿರ್ತೀರಿ, ಸೊ ಕಸ್ಟಮರ್ಗೆ ಯಾವುದೇ ಒಂದು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿರ್ತೀರಿ, ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ, ಆ ಕಸ್ಟಮರ್ ಏನ್ ಮಾಡ್ತಾರೆ, ನಿಮ್ಗೆ ಕಮಿಷನ್ ಅಂತ ಏನ್ ಮಾಡ್ತಾರೆ, ರೆವೆನ್ಯೂ ಅನ್ನ ಕೊಡ್ತಾರೆ, ಒಂದಿಷ್ಟು ದುಡ್ಡನ್ನ ಕೊಡ್ತಾರೆ, ಅಮೌಂಟ್ಸ್ ಅನ್ನ ಕೊಡ್ತಾರೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ರೆವೆನ್ಯೂ ಅಂತ ಕರಿತೀವಿ. ಇನ್ಕಮ್, ಅದು ನಿಮಗೆ ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಬರುತ್ತೆ, ಸೇಲ್ಸ್ ರೆವೆನ್ಯೂ ಅಂತ ಬರುತ್ತೆ. ಸೊ ಗೂಡ್ಸ್ ಅನ್ನ ಸೇಲ್ ಮಾಡಿದಾಗ ನಿಮಗೆ ದುಡ್ಡು ಬರುತ್ತೆ, ಜಾಸ್ತಿ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್ 10 ರೂಪೀಸ್ಗೆ ನೀವು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತೀರಿ, ಅದನ್ನ ಮಾರ್ತೀರಿ, ಸೇಲ್ ಮಾಡ್ತೀರಿ, 15 ರೂಪೀಸ್ಗೆ ಮಾರ್ತೀರಿ. ಸೊ ನಿಮ್ಗೆ ಏನಾಗುತ್ತೆ, ಇನ್ಕಮ್ ಬರುತ್ತೆ, 5 ರೂಪೀಸ್ ಇನ್ಕಮ್ ಬರುತ್ತೆ, ಜಾಸ್ತಿ ಇನ್ಕಮ್ ಬರುತ್ತೆ, ಅರ್ನಿಂಗ್ಸ್ ಬರುತ್ತೆ. ಸೊ ಈ ತರ ಮಾಡಿದ್ರೆ ನಿಮ್ಗೆ ಏನಂತ ಕರಿತೀವಿ, ನಾವು ಅದನ್ನ ರೆವೆನ್ಯೂ ಅಂತ ಕರಿತೀವಿ. ಸೊ ಅರ್ನಿಂಗ್ಸ್ ಆಫ್ ದ ಬಿಸ್ನೆಸ್ ಅಂತ ಹೇಳಿದ್ರೆ ಅದು ರೆವೆನ್ಯೂ ಆಗುತ್ತೆ. ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಸೊ ಎಕ್ಸ್ಪೆನ್ಸಸ್ ಮೀನ್ಸ್ ಕಾಸ್ಟ್ ಇನ್ಕರ್ಡ್ ಬೈ ಅ ಬಿಸ್ನೆಸ್ ಇನ್ ದ ಪ್ರೊಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂ. ಸೊ ಎಕ್ಸ್ಪೆನ್ಸಸ್ ನಾವು ಯಾವಾಗ ಮಾಡ್ತೀವಿ,
ದುಡ್ಡನ್ನ ಗಳಿಸಬೇಕು ಅಂತ ಅನ್ಕೊಂಡಿದ್ದಾಗ ನಾವೇನ್ ಮಾಡ್ತೀವಿ, ಖರ್ಚು ಮಾಡ್ತೀವಿ. ಸೊ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಖರ್ಚುಗಳು. ಸೊ ನಾವು ಖರ್ಚನ್ನ ಯಾವಾಗ ಮಾಡ್ತೀವಿ, ಸೊ ನಮ್ಗೆ ಏನಾದ್ರೂ ಒಂದು ಬೆನಿಫಿಟ್ ಸಿಗತ್ತೆ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಅಲ್ಲಿ ಖರ್ಚು ಮಾಡಿರ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅನ್ ಎಕ್ಸ್ಪೈರ್ಡ್ ಕಾಸ್ಟ್. ಸೊ ಎಕ್ಸ್ಪೆನ್ಸಸ್ ಅನ್ನ ನಾವು ಮೊದಲಿಗೆ ಮಾಡ್ತೀವಿ, ಅದಾದ್ಮೇಲೆ ನಮಗೆ ರೆವೆನ್ಯೂ ಬರುತ್ತೆ. ಸೊ ಆ ತರ ನಾವು ಎಕ್ಸ್ಪೆಕ್ಟ್ ಮಾಡಿ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅನ್ನ ಮಾಡಿರ್ತೀವಿ, ಖರ್ಚನ್ನ ಮಾಡ್ತೀವಿ. ಸೊ ನಾವು ಯಾವತ್ತಿಗೂ ಇನ್ಕಮ್ ಬಂದ ಮೇಲೆ ನಾವು ಖರ್ಚನ್ನ ಮಾಡೋದಿಲ್ಲ, ಮೊದಲಿಗೆ ನಾವು ಖರ್ಚನ್ನ ಮಾಡ್ತೀವಿ, ಅದಾದ್ಮೇಲೆ ನಮಗೆ ಅದು ಇನ್ಕಮ್ ಬರುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಸ್ಯಾಲರಿ ಪೇಡ್, ರೆಂಟ್ ಪೇಡ್, ಇಂಟ್ರೆಸ್ಟ್ ಪೇಡ್ ಅಂತ ಕೊಟ್ಟಿದ್ದಾರೆ. ಸೊ ರೆಂಟ್ ಅನ್ನ ನಾವು ಪೇಮೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಬಾಡಿಗೆಯನ್ನ ತಗೊಂಡಿರ್ತೀವಿ, ಒಂದು ಶಾಪ್ ಅನ್ನ ಬಾಡಿಗೆ ತಗೊಂಡಿರ್ತೀವಿ, ಅದಕ್ಕೆ ರೆಂಟ್ ಅನ್ನ ಕೊಡ್ತೀವಿ. ಸೊ ನಮ್ಗೆ ಅದರಿಂದ ಏನ್ ಬೆನಿಫಿಟ್ ಆಗುತ್ತೆ, ಸೊ ನಮ್ಗೆ ಒಂದು ಎಕ್ಸಿಸ್ಟೆನ್ಸ್ ಸಿಗುತ್ತೆ, ಎಂಟಿಟಿ ಸಿಗುತ್ತೆ, ಐಡೆಂಟಿಫೈಯಬಲ್ ಎಂಟಿಟಿ ಸಿಗುತ್ತೆ. ನಾವು ಬಿಸ್ನೆಸ್ ಅನ್ನ ಮಾಡ್ತೀವಿ, ಅದರಿಂದ ದುಡ್ಡು ಬರುತ್ತೆ, ನಮ್ಗೆ ಇನ್ಕಮ್ ಬರುತ್ತೆ. ಅದನ್ನ ನಾವು ಏನ್ ಮಾಡ್ತೀವಿ, ಅದರಿಂದ ನಾವು ಪೇಮೆಂಟ್ ಅನ್ನ ಮಾಡ್ತೀವಿ, ಇಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಮಾಡ್ತೀವಿ. ಸೊ ಈ ತರ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅನ್ನ ಮಾಡಿರ್ತೀವಿ. ಸೊ ಎಕ್ಸ್ಪೆನ್ಸಸ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಇನ್ಕರ್ಡ್ ಬೈ ಅ ಬಿಸ್ನೆಸ್ ಇನ್ ದ ಪ್ರೊಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂ. ಸೊ ನಾವು ಇನ್ಕಮ್ ಅನ್ನ ಗಳಿಸಬೇಕು ಅಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಒಂದಿಷ್ಟು ಎಕ್ಸ್ಪೆನ್ಸಸ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ನಾವು ಅದನ್ನ ಇಲ್ಲಿ ಮಾಡ್ತೇವೆ. ನೆಕ್ಸ್ಟ್ ಒನ್ ಬರುತ್ತೆ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಸೊ ನಾವು ಏನ್ ಕಲ್ತಿದ್ದೀವಿ ಈಗ, ಎಕ್ಸ್ಪೆನ್ಸಸ್ ಅಂತ ಕಲ್ತಿದ್ದೀವಿ. ನೆಕ್ಸ್ಟ್ ಒನ್ ಏನ್ ಬರುತ್ತೆ, ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಸೊ ಎಕ್ಸ್ಪೆಂಡಿಚರ್ ಮೀನ್ಸ್ ಸ್ಪೆಂಡಿಂಗ್ ಮನಿ. ಸೊ ಎಕ್ಸ್ಪೆಂಡಿಚರ್ ಅಂದ್ರೆ ಮನಿಯನ್ನ ಸ್ಪೆಂಡ್ ಮಾಡೋದು, ಖರ್ಚು ಮಾಡೋದು, ದುಡ್ಡನ್ನ ಖರ್ಚು ಮಾಡೋದು. ಆರ್ ಇನ್ಕರಿಂಗ್ ಅ ಲಯಬಿಲಿಟಿ ಫಾರ್ ಸಮ್ ಬೆನಿಫಿಟ್ಸ್ ಇನ್ ರಿಟರ್ನ್. ಸೊ ನಮ್ಗೆ ಯಾವುದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಅಲ್ಲಿ ದುಡ್ಡನ್ನ ಖರ್ಚು ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ ಅನ್ನ ಮಾಡುವಾಗ ನಾವು ಯಾವುದೇ ಒಂದು ನಮ್ಗೆ ಬೆನಿಫಿಟ್ ಸಿಗತ್ತೆ ಅಂತ ಮಾಡೋದಿಲ್ಲ, ನಾವು ಖರ್ಚು ಮಾಡ್ತೀವಿ, ಅದರಿಂದ ದುಡ್ಡು ಒಂದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರೋದಿಲ್ಲ. ಸೊ ಅದಕ್ಕೆ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆದ್ರೆ ಎಕ್ಸ್ಪೆಂಡಿಚರ್ ಅಲ್ಲಿ ಹಾಗಾಗೋದಿಲ್ಲ. ಸೊ ಎಕ್ಸ್ಪೆಂಡಿಚರ್ ಅಲ್ಲಿ ಏನಾಗುತ್ತೆ, ಸೊ ವಿ ಸ್ಪೆಂಡ್ ಮನಿ ಫಾರ್ ಸಮ್ ಬೆನಿಫಿಟ್ಸ್ ಇನ್ ರಿಟರ್ನ್. ಸೊ ನಾವು ದುಡ್ಡನ್ನ ಖರ್ಚು ಮಾಡ್ತೀವಿ. ಸೊ ಯಾಕೆ ದುಡ್ಡನ್ನ ಖರ್ಚು ಮಾಡ್ತೀವಿ, ಅದರಿಂದ ನಮಗೆ ಏನೋ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ, ಸೊ ಆ ಇಂಟೆನ್ಷನ್ ಇಂದ ನಾವೇನ್ ಮಾಡ್ತೀವಿ, ಅಲ್ಲಿ ದುಡ್ಡನ್ನ ಖರ್ಚು ಮಾಡ್ತೀವಿ. ಸೊ ಇದಕ್ಕೆ ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ಪರ್ಚೇಸ್ ಆಫ್ ಗೂಡ್ಸ್. ಸೊ ಇಲ್ಲಿ ಪರ್ಚೇಸ್ ಆಫ್ ಗೂಡ್ಸ್, ಪರ್ಚೇಸ್ ಆಫ್ ಮಷಿನರಿ, ಪರ್ಚೇಸ್ ಆಫ್ ವೆಹಿಕಲ್ಸ್, ಪರ್ಚೇಸ್ ಆಫ್ ಫರ್ನಿಚರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ. ಸೊ ಗೂಡ್ಸ್ ಅನ್ನ ಯಾಕೆ ಪರ್ಚೇಸ್ ಮಾಡ್ತೀವಿ ನಾವು, ನಮ್ಗೆ ಒಂದು ಇಂಟೆನ್ಷನ್ ಇರುತ್ತೆ, ಏನಿರುತ್ತೆ, ಆ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ಜಾಸ್ತಿ ರೇಟಿಗೆ ಮಾರಿದ್ರೆ ನಮ್ಗೆ ಏನಾಗುತ್ತೆ, ಬೆನಿಫಿಟ್ ಸಿಗುತ್ತೆ ಅನ್ನೋ ಇಂಟೆನ್ಷನ್ ನಮ್ಗಿರುತ್ತೆ. ಸೊ ಅದಕ್ಕೆ ಇಂಥ ಎಕ್ಸ್ಪೆನ್ಸಸ್ಗಳಿಗೆ, ಇಂಥ ಖರ್ಚುಗಳಿಗೆ ನಾವೇನಂತ ಕರಿತೀವಿ, ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ವೆಹಿಕಲ್ಸ್ ಅನ್ನ ತಗೊಳ್ತೀವಿ. ಸೊ ಪರ್ಚೇಸ್ ಆಫ್ ವೆಹಿಕಲ್ಸ್. ಸೊ ವೆಹಿಕಲ್ ಅನ್ನ ಯಾಕೆ ಪರ್ಚೇಸ್ ಮಾಡಿರ್ತೀವಿ, ಅದರಿಂದ ನಮಗೆ ಫ್ಯೂಚರ್ ಅಲ್ಲಿ, ಸೊ ಅದು ಸಡನ್ ಆಗಿ ಆದ್ರೂ ಆಗಿರ್ಬೋದು ಅಥವಾ ಫ್ಯೂಚರ್ ಅಲ್ಲಿ ಆದ್ರೂ ಆಗಿರ್ಬೋದು. ಸೊ ನಮ್ಗೆ ಏನಾಗುತ್ತೆ, ಅದರಿಂದ ಬೆನಿಫಿಟ್ ಸಿಗತ್ತೆ ಅನ್ನೋ ಉದ್ದೇಶದಿಂದ, ಆ ಇಂಟೆನ್ಷನ್ ಇಂದ ನಾವೇನ್ ಮಾಡ್ತೀವಿ, ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ, ಖರ್ಚು ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅದನ್ನ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಎಕ್ಸ್ಪೆನ್ಸಸ್ ಮತ್ತೆ ಎಕ್ಸ್ಪೆಂಡಿಚರ್ ಅನ್ನ ಡೆಫರ್ ಮಾಡೋದಾದ್ರೆ, ಸೊ ಹೇಗೆ ನಾವು ಅದನ್ನ ಡಿಫರೆನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ದ ಬೆನಿಫಿಟ್ಸ್ ಆಫ್ ಎಕ್ಸ್ಪೆಂಡಿಚರ್ ಈಸ್ ಎಕ್ಸಾಸ್ಟೆಡ್ ವಿತ್ ಇನ್ ಅ ಇಯರ್ ಅಂತ ಇದ್ರೆ, ಸೊ ಯಾವ ಎಕ್ಸ್ಪೆನ್ಸಸ್ ಗಳು ವಿತ್ ಇನ್ ದ ಇಯರ್ ಬೆನಿಫಿಟ್ ಕೊಡ್ತವೆ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಪೆಂಡಿಚರ್ ಅಂತ, ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಯಾವ ಅಸೆಟ್ಗಳು, ಸೊ ಯಾವ ಎಕ್ಸ್ಪೆಂಡಿಚರ್ಗಳು ನಾವು ಖರ್ಚು ಮಾಡಿರ್ತೀವಿ, ಅವು ನಮಗೆ 1 ಇಯರ್ಗಿನ ಜಾಸ್ತಿ ದಿವಸ ನಮಗೆ ಅವು ಇನ್ಕಮ್ ಕೊಟ್ರೆ, ಬೆನಿಫಿಟ್ ಕೊಟ್ರೆ, ನಾವು ಅದನ್ನ ಏನಂತ ಕರಿತೀವಿ, ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಇಷ್ಟೇ ಇರುತ್ತೆ. ಎಕ್ಸ್ಪೆನ್ಸಸ್ ಅಂದ್ರೆ ನಾವು ಖರ್ಚು ಮಾಡ್ತೀವಿ, ಅದರಿಂದ ನಮಗೆ ದುಡ್ಡು ಬರ್ಬೋದು, ಇನ್ಕಮ್ ಬರ್ಬೋದು ಅಥವಾ ಬರ್ದೇ ಇರ್ಬೋದು. ವಿತ್ ಇನ್ ದ ಇಯರ್ ಇರುತ್ತೆ. ಸೊ ವಿತ್ ಇನ್ ದ ಇಯರ್ ನಾವು ಅದನ್ನ ಖರ್ಚು ಮಾಡಿದ್ರೆ ನಾವು ಅದಕ್ಕೆ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಬೆನಿಫಿಟ್ಸ್ ನಮಗೆ ಜಾಸ್ತಿ ದಿವಸಕ್ಕೆ ಸಿಕ್ಕರೆ, ಸೊ 1 ಇಯರ್ಗಿನ ಜಾಸ್ತಿ ಬೆನಿಫಿಟ್ ನಮಗೆ ಸಿಕ್ಕರೆ ಅದನ್ನ ನಾವೇನಂತ ಕರಿತೀವಿ, ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಇದಿಷ್ಟು ಎಕ್ಸ್ಪೆಂಡಿಚರ್ ಆಗಿದೆ. ನೆಕ್ಸ್ಟ್ ಒನ್ ಬರುತ್ತೆ ಪ್ರಾಫಿಟ್ ಅಂತ ಬರುತ್ತೆ.
ಸೊ ಪ್ರಾಫಿಟ್ ಅಂದ್ರೆ ನೀವು ಕೇಳಿರ್ತೀರಿ. ಸೊ ಪ್ರಾಫಿಟ್ ಅಂದ್ರೆ ಏನು? ಇನ್ಕಮ್ ಆಗಿರುತ್ತೆ. ಸೊ ಪ್ರಾಫಿಟ್ ಹೇಗಾಗುತ್ತೆ? ರೆವೆನ್ಯೂ ಮೈನಸ್ ಎಕ್ಸ್ಪೆಂಡಿಚರ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಸೊ ಪ್ರಾಫಿಟ್ಸ್ ಅಂದ್ರೆ ಮೀನಿಂಗ್ ಹೇಳಿದ್ದಾರೆ, ದ ಎಕ್ಸೆಸ್ ಆಫ್ ರೆವೆನ್ಯೂ ಓವರ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ಅನ್ ಅಕೌಂಟಿಂಗ್ ಪೀರಿಯಡ್ ಅಂತ ಹೇಳಿದ್ದಾರೆ. ಇಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್. ಸೊ ಪ್ರಾಫಿಟ್ ಅಂದ್ರೆ ಏನು? ಒಂದಿಷ್ಟು ದುಡ್ಡನ್ನ ಖರ್ಚು ಮಾಡಿರ್ತೀರಿ ನೀವು, ನಿಮಗೆ ಇನ್ಕಮ್ ಕೂಡ ಬಂದಿರುತ್ತೆ. ಸೊ ನೀವು ಎಷ್ಟು ದುಡ್ಡನ್ನ ಖರ್ಚು ಮಾಡಿರ್ತೀರಿ, ಸೊ ನಿಮಗೆ ಎಷ್ಟು ಇನ್ಕಮ್ ಬಂದಿರುತ್ತೆ, ಅದರಲ್ಲಿ ನೀವು ಎಷ್ಟು ದುಡ್ಡು ಖರ್ಚು ಮಾಡಿರ್ತೀರಿ ಅದನ್ನ ಮೈನಸ್ ಮಾಡಿದಾಗ ಏನಾದರೂ ಅಮೌಂಟ್ ಉಳಿದ್ರೆ ಅದು ನಿಮ್ಗೆ ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಸೊ ದ ಟೋಟಲ್ ರೆವೆನ್ಯೂ ಯು ಹ್ಯಾವ್ ಅರ್ನ್, ಸೊ ನಿಮ್ಗೆ ಎಷ್ಟು ಇನ್ಕಮ್ ಬಂದಿರುತ್ತೆ ಅದರಲ್ಲಿ ನೀವು ಎಷ್ಟು ದುಡ್ಡನ್ನ ಖರ್ಚು ಮಾಡಿರ್ತೀರಿ ಅದನ್ನ ಮೈನಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಸೊ ಇದು ಪ್ರಾಫಿಟ್ ಆಗಿರುತ್ತೆ. ದ ಎಕ್ಸೆಸ್ ಆಫ್ ರೆವೆನ್ಯೂ ಓವರ್ ಎಕ್ಸ್ಪೆನ್ಸಸ್. ಸೊ ಅಂದ್ರೆ ನಿಮ್ಗೆ ಎಷ್ಟು ಇನ್ಕಮ್ ಬಂದಿರುತ್ತೆ ಅದರಲ್ಲಿ ಎಷ್ಟು ನೀವು ಖರ್ಚು ಮಾಡಿರ್ತೀರಿ ಅದನ್ನ ಮೈನಸ್ ಮಾಡಿ ನಿಮ್ಗೆ ಒಂದಿಷ್ಟು ಅಮೌಂಟ್ ಉಳಿದ್ರೆ ಅದನ್ನು ನಾವೇನಂತ ಕರಿತೀವಿ? ಪ್ರಾಫಿಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬರುತ್ತೆ ಸೇಲ್ ಅಂತ ಬರುತ್ತೆ. ಸೊ ಸಾರಿ, ಲಾಸ್ ಅಂತ ಬರುತ್ತೆ. ಸೊ ಪ್ರಾಫಿಟ್ ಆದ್ಮೇಲೆ ಲಾಸ್ ಅಂತ, ಗೇನ್ ಅಂತ ಬರುತ್ತೆ. ಸೊ ಗೇನ್ ಅಂದ್ರೆ ಏನು? ಸೊ ಪ್ರಾಫಿಟ್ ಆದ್ಮೇಲೆ ಗೇನ್ ಅಂತ ಬರುತ್ತೆ. ಸೊ ಗೇನ್ ಅಂದ್ರೆ ಇಟ್ ಈಸ್ ಆಲ್ಸೋ ಇನ್ಕಮ್. ಸೊ ಗೇನ್ ಅಂದ್ರೂ ಕೂಡ ಅದು ಪ್ರಾಫಿಟ್ ಆಗಿರುತ್ತೆ, ಬಟ್ ಸ್ವಲ್ಪ ಡಿಫರೆನ್ಸ್ ಆಗಿರುತ್ತೆ ಗೇನ್ ಅಂದ್ರೆ. ಸೊ ಗೇನ್ ಅಂದ್ರೆ ಇಟ್ ಈಸ್ ಅ ಪ್ರಾಫಿಟ್ that arises from event or transactions which are not regularly but incidental to business is known as gain. So profit ಅಂದ್ರೆ ನಾವು ರೆಗ್ಯುಲರ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ. ಗೇನ್ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋದಿಲ್ಲ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಸೊ ಯಾವುದೇ ಒಂದು ಅಸೆಟ್ ನಾವು ಪರ್ಚೇಸ್ ಮಾಡಿರ್ತೀವಿ, ಅದು ರೆಗ್ಯುಲರ್ ಆಗಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದಿಲ್ಲ. ಸೊ ಅದರಿಂದ ಏನಾದರೂ ನಮಗೆ ಪ್ರಾಫಿಟ್ ಆದ್ರೆ ನಾವು ಅದನ್ನ ಗೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್ ಅನ್ನ ತಗೊಂಡಿರ್ತೀವಿ. ಸೊ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿರ್ತೀವಿ, ಅದನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಈಗ ಮತ್ತೆ ಪ್ಲಾನ್ ಮಾಡ್ತೀವಿ, ಬೇರೆ ಪ್ಲಾನ್ ಮಾಡ್ತೀವಿ. ಸೊ ಇನ್ನೊಂದು ಹೊಸ ಬಿಲ್ಡಿಂಗ್ ಅನ್ನ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತೀವಿ. ಹಾಗಾಗಿ ಓಲ್ಡ್ ಬಿಲ್ಡಿಂಗ್ ಅನ್ನ ನಾವೇನ್ ಮಾಡ್ತೀವಿ? ಮಾರ್ತೀವಿ. ಸೊ ಅದರ ವ್ಯಾಲ್ಯೂ ಮೊದಲಿಗೆ 10 lakh ಇರುತ್ತೆ. ಸೊ ಅದನ್ನ ಮಾರ್ತೀವಿ, ನಾವು 15 lakhಗೆ ಮಾರ್ತೀವಿ. ಸೊ ನಮ್ಗೆ ಏನಾಗ್ತಾ ಇದೆ? ಇಲ್ಲಿ ಗೇನ್ ಆಗ್ತಾ ಇದೆ. ಸೊ ಜಾಸ್ತಿ ಅಮೌಂಟ್ ಬರ್ತಾ ಇದೆ, ಜಾಸ್ತಿ ಇನ್ಕಮ್ ಬರ್ತಾ ಇದೆ. ಎಷ್ಟು ಇನ್ಕಮ್ ಬರ್ತಾ ಇದೆ? 10 lakh ಇರೋ ವ್ಯಾಲ್ಯೂ ಅನ್ನ ನಾವು ಏನ್ ಮಾಡ್ತಾ ಇದೀವಿ? 15 lakhsಗೆ ನಾವು ಅದನ್ನ ಸೇಲ್ ಮಾಡ್ತಾ ಇದೀವಿ. ಹಾಗಾಗಿ 5 lakh rupees ನಮಗೆ ಏನಾಗ್ತಾ ಇದೆ? ಗೇನ್ ಆಗ್ತಾ ಇದೆ. ಸೊ ಬಿಲ್ಡಿಂಗ್ ಅನ್ನ ನಾವು ಮಾರ್ತಾ ಇದೀವಿ ಇಲ್ಲಿ. ಸೊ ಅದು ರೆಗ್ಯುಲರ್ ಬಿಸ್ನೆಸ್ ಆಗಿದೆ. ಸೊ ಬಿಲ್ಡಿಂಗ್ ಅನ್ನ ನಾವು ರೆಗ್ಯುಲರ್ ಆಗಿ ಮಾರೋದಿಲ್ಲ. ಸೊ ಯಾವ ಬಿಲ್ಡಿಂಗ್ ಅನ್ನು ನಾವು ರೆಗ್ಯುಲರ್ ಆಗಿ ಮಾರೋದಿಲ್ಲ. ಸೊ ಇದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಕರಿತಾ ಇದೀವಿ. ನಮ್ಗೆ ಏನಾಗ್ತಾ ಇದೆ? ಇಲ್ಲಿ ಫಿಕ್ಸ್ಡ್ ಅಸೆಟ್ ಮೇಲೆ ಏನಾಗ್ತಾ ಇದೆ? ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಅದಕ್ಕೆ ನಾವು ಏನಂತ ಕರಿತೀವಿ? ಸೊ ಇಂಥ ಪ್ರಾಫಿಟ್ ಗೆ ನಾವು ಏನಂತ ಕರಿತೀವಿ? ಇಲ್ಲಿ ಗೇನ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಇದೆ. ಸೊ ಡಿಫರೆನ್ಸ್ ಈಸಿಲಿ ಗೊತ್ತಾಗುತ್ತೆ. ಪ್ರಾಫಿಟ್ ಅಂದ್ರೆ ರೆಗ್ಯುಲರ್ ಆಗಿ ನಾವು ಬಿಸ್ನೆಸ್ ಮಾಡಿದ್ರೆ ನಮಗೆ ಇನ್ಕಮ್ ಬಂದ್ರೆ ಪ್ರಾಫಿಟ್ ಆಗುತ್ತೆ. ಗೇನ್ ಅಂದ್ರೆ ನಾವು ರೆಗ್ಯುಲರ್ ಆಗಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದಿಲ್ಲ, ಆದ್ರೂ ಕೂಡ ನಮಗೆ ಅದರಿಂದ ಗೇನ್ ಆಗಿರುತ್ತೆ, ಪ್ರಾಫಿಟ್ ಬಂದಿರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಅದನ್ನ ಗೇನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲಾಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಲಾಸ್ ಅಂತ ಬರುತ್ತೆ. ಸೊ ಪ್ರಾಫಿಟ್ ನ ಅಪೋಸಿಟ್ ಏನಿರುತ್ತೆ? ಲಾಸ್ ಇರುತ್ತೆ. ಸೊ ಲಾಸ್ ಯಾವಾಗ ಆಗುತ್ತೆ? ನಿಮ್ಗೆ ಇನ್ಕಮ್ ಕಡಿಮೆ ಇದ್ದಾಗ, ಸೊ ನಿಮ್ಗೆ ಬೆನಿಫಿಟ್ಸ್ ಕಡಿಮೆ ಬಂದಾಗ, ಸೊ ನೀವು ಈ ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡಿದಾಗ, ದುಡ್ಡನ್ನ ನೀವು ಜಾಸ್ತಿ ಖರ್ಚು ಮಾಡಿ ನಿಮ್ಗೆ ಕಡಿಮೆ ಇನ್ಕಮ್ ಬಂದ್ರೆ ಅದು ಏನಾಗುತ್ತೆ? ಅದು ಏನಾದಂಗೆ ನಿಮ್ಗೆ ಲಾಸ್ ಆದಂಗೆ. ಸೊ ಪ್ರಾಫಿಟ್ ಯಾವಾಗ ಆಗುತ್ತೆ? ಕಡಿಮೆ ದುಡ್ಡನ್ನ ಖರ್ಚು ಮಾಡಿ ಜಾಸ್ತಿ ಇನ್ಕಮ್ ಬಂದ್ರೆ ನಿಮ್ಗೆ ಅದು ಪ್ರಾಫಿಟ್ ಆಗುತ್ತೆ. ಲಾಸ್ ಯಾವಾಗ ಆಗುತ್ತೆ? ಜಾಸ್ತಿ ದುಡ್ಡು ಖರ್ಚು ಮಾಡಿ ಕಡಿಮೆ ಇನ್ಕಮ್ ಬಂದ್ರೆ. ಸೊ ವೆನ್ ಯುವರ್ ಎಕ್ಸ್ಪೆನ್ಸಸ್ ಆರ್ ಮೋರ್ and the profits are less, then it will be called as losses. So profit ಅಂದ್ರೆ ಅಪೋಸಿಟ್ ಆಗಿರುತ್ತೆ, ಲಾಸ್ ಅಂದ್ರೆ ಏನಾಗುತ್ತೆ? ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ, ಇನ್ಕಮ್ಸ್ ಏನಿರುತ್ತೆ, ಪ್ರಾಫಿಟ್ಸ್ ಏನಿರುತ್ತೆ ನಿಮ್ಗೆ ಕಡಿಮೆ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಅದನ್ನ ಲಾಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಸೊ ಲಾಸ್ ಹೇಗಾಗುತ್ತೆ? ಯಾವಾಗ ಲಾಸ್ ಆಗುತ್ತೆ? ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡ್ತೀವಿ, ಇನ್ಕಮ್ಸ್ ಕಡಿಮೆ ಇರುತ್ತೆ, ಅವಾಗ ನಾವು ಅದನ್ನ ಲಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬರುತ್ತೆ ಡಿಸ್ಕೌಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಡಿಸ್ಕೌಂಟ್ ಅಂತ ಬರುತ್ತೆ. ಸೊ ಡಿಸ್ಕೌಂಟ್ ಅಂತ ನೀವು ಕೇಳಿದ್ರಿ. ಸೊ ಡಿಸ್ಕೌಂಟ್ ಅಂದ್ರೆ ಏನು? ಡಿಸ್ಕೌಂಟ್ ಇಸ್ ಅ ಡಿಡಕ್ಷನ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್.
ಸೊ ನೀವು ಯಾವ್ದಾದ್ರು ಗೂಡ್ಸ್ ಅನ್ನ ಪರ್ಚೇಸ್ ಮಾಡುವಾಗ ಅಥವಾ ಸೇಲ್ ಮಾಡುವಾಗ ನೀವೇನ್ ಮಾಡ್ತೀರಿ, ಅದರ ಮೇನ್ ಪ್ರೈಸ್ ಏನಿರುತ್ತೆ ಅದನ್ನು ಬಿಟ್ಟು ನೀವೇನ್ ಮಾಡ್ತೀರಿ, ಕಡಿಮೆ ವ್ಯಾಲ್ಯೂಗೆ ಅಥವಾ ಜಾಸ್ತಿ ವ್ಯಾಲ್ಯೂಗೆ ಕಡಿಮೆ ವ್ಯಾಲ್ಯೂಗೆ ನೀವೇನ್ ಮಾಡ್ತೀರಿ, ಅದನ್ನ ಪರ್ಚೇಸ್ ಮಾಡ್ತೀರಿ ಅಥವಾ ನೀವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಅದಕ್ಕೆ ಏನಂತ ಕರಿತೀವಿ ನಾವು, ಡಿಸ್ಕೌಂಟ್ ಅಂತ ಕರಿತೀವಿ. ಸೊ ಡಿಸ್ಕೌಂಟ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಪೆನ್ ನ ವ್ಯಾಲ್ಯೂ, ಸೊ ಒಂದು ಪೆನ್ ಪರ್ಚೇಸ್ ಮಾಡ್ತಾ ಇರ್ತೀರಿ, ಅದರ ಕಾಸ್ಟ್ ಎಷ್ಟಿರುತ್ತೆ, 100 ರೂಪೀಸ್ ಇರುತ್ತೆ. ಸೊ ಡಿಸ್ಕೌಂಟ್ ಕೊಡ್ತಿರ್ತಾರೆ ನಿಮಗೆ. ಸೊ ಹೇಳ್ತಾರೆ ಡಿಸ್ಕೌಂಟ್ ಆನ್ ದಿಸ್ ಪೆನ್ ಈಸ್ 25% ಅಂತ ಹೇಳ್ತಾರೆ. ಸೊ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ. ಸೊ ನೀವು ಪರ್ಚೇಸ್ ಮಾಡುವಾಗ ಏನ್ ಮಾಡ್ತೀರಿ, 100 ರೂಪೀಸ್ಗೆ ಏನು ಪೆನ್ ಇರುತ್ತೆ ಅದನ್ನ ನೀವು ಏನ್ ಮಾಡ್ತೀರಿ, 25% ಡಿಸ್ಕೌಂಟ್ ಅಲ್ಲಿ ತಗೋತೀರಿ. ಅಂದ್ರೆ ಏನು, ಎಷ್ಟು ಪೇಮೆಂಟ್ ಮಾಡ್ತೀರಿ, ಬರೀ 75 ರೂಪೀಸ್ ಅನ್ನ ನೀವು ಪೇಮೆಂಟ್ ಮಾಡಿ ಏನ್ ಮಾಡ್ತೀರಿ, ಆ ಪೆನ್ ಅನ್ನ ಏನ್ ಮಾಡ್ತೀರಿ, ಪರ್ಚೇಸ್ ಮಾಡ್ತೀರಿ. ಸೊ ಈ ತರ ಇದ್ದಾಗ ನಾವು ಅದಕ್ಕೆ ಡಿಸ್ಕೌಂಟ್ ಅಂತ ಕರಿತೀವಿ. ಸೊ ಡಿಸ್ಕೌಂಟ್ ಅಲ್ಲಿ 2 ತರ ಬರುತ್ತೆ. ಒಂದು ಟ್ರೇಡ್ ಡಿಸ್ಕೌಂಟ್ ಅಂತ ಬರುತ್ತೆ, ಇನ್ನೊಂದು ಕ್ಯಾಶ್ ಡಿಸ್ಕೌಂಟ್ ಅಂತ ಬರುತ್ತೆ. ಸೊ ಟ್ರೇಡ್ ಡಿಸ್ಕೌಂಟ್ ಅಂದ್ರೆ ಇದು ಏನಾದ್ರೂ ಟ್ರೇಡಿಂಗ್ ಮಾಡ್ತಾ ಇರ್ತೀರಿ, ಸೊ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಸೊ ಏನಾದ್ರೂ ಪರ್ಚೇಸ್ ಮಾಡಿದಾಗ ನಿಮ್ಗೆ ಅಲ್ಲಿ ಡಿಸ್ಕೌಂಟ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಟ್ರೇಡ್ ಡಿಸ್ಕೌಂಟ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಕ್ಯಾಶ್ ಡಿಸ್ಕೌಂಟ್ ಅಂತ ಬರುತ್ತೆ. ಸೊ ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ನೀವು ಯಾರಿಗೇ ಒಬ್ರಿಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಒಂದು 10,000 ದುಡ್ಡು ಕೊಡ್ಬೇಕಾಗಿರುತ್ತೆ. ಸೊ ಅವರು ಏನ್ ಮಾಡ್ತಾರೆ, ನೀವು ಇಮಿಡಿಯೇಟ್ ಅಮೌಂಟ್ ಕೊಟ್ರೆ, ಸೊ ಇಮಿಡಿಯೇಟ್ ಕ್ಯಾಶ್ ಪೇಮೆಂಟ್ಸ್ ಅಂತ ಏನ್ ಕರೀತಾರೆ. ಸೊ ಇದನ್ನು ಕೂಡ ನೀವು ನೋಡಿರ್ತೀರಿ. ಸೊ ಇಮಿಡಿಯೇಟ್ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ತಾರೆ, ಕ್ಯಾಶ್ ಡಿಸ್ಕೌಂಟ್ ಅನ್ನ ಕೊಡ್ತಾರೆ. ಸೊ ಜಾಸ್ತಿ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಕ್ಯಾಶ್ ಡಿಸ್ಕೌಂಟ್ 5,000, ಕ್ಯಾಶ್ ಡಿಸ್ಕೌಂಟ್ 10,000. ಸೊ ಈ ತರ ಎಲ್ಲ ನಿಮಗೆ ಡಿಸ್ಕೌಂಟ್ ಗಳನ್ನ ಕೊಡ್ತಾರೆ. ಸೊ ಅದು ಕ್ಯಾಶ್ ಡಿಸ್ಕೌಂಟ್ ಆಗಿರುತ್ತೆ. ಸೊ ಇದರ ಮೀನಿಂಗ್ ಅನ್ನ ನಿಮ್ಗೆ ಕೊಡ್ತೀನಿ. ಸೊ ಇದನ್ನ ಓದಿ. ಸೊ ನಿಮ್ಗೆ ಇಲ್ಲಿ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕೇಳಬಹುದು. ಸೊ ನೆಕ್ಸ್ಟ್ ಒನ್, ಡಿಸ್ಕೌಂಟ್ ಆದ್ಮೇಲೆ ವೋಚರ್ಸ್ ಅಂತ ಬರುತ್ತೆ. ಸೊ ವೋಚರ್ಸ್ ಈಸ್ ನಥಿಂಗ್ ಬಟ್ ರಿಸಿಪ್ಟ್. ಸೊ ಇಟ್ ಈಸ್ ಅ ಡಾಕ್ಯುಮೆಂಟರಿ ಎವಿಡೆನ್ಸ್. ಸೊ ವೋಚರ್ ಅಂದ್ರೆ ಏನು, ರಿಸಿಪ್ಟ್ ಅಂತ ಏನ್ ಕರಿತೀವಿ ಅದಕ್ಕೆ ನಾವು ವೋಚರ್ ಅಂತ ಕರಿತೀವಿ. ಸೊ ವೋಚರ್ ನಾವು ಯಾಕೆ ಬಳಸ್ತೀವಿ, ಸೊ ಡಾಕ್ಯುಮೆಂಟ್ ಪರ್ಪಸ್ ಏನ್ ಮಾಡ್ತೀವಿ ಅದನ್ನ ವೋಚರ್ ಅನ್ನ ಬಳಸ್ತೀವಿ. ಸೊ ಮೀನಿಂಗ್ ಕೊಟ್ಟಿದ್ದಾರೆ, ದ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ದ ಸಪೋರ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಇಸ್ ನೋನ್ ಆಸ್ ವೋಚರ್. ಸೊ ವೋಚರ್ ಅಂದ್ರೆ ಏನು, ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿದೆ. ಸೊ ಇದೇನ್ ಮಾಡುತ್ತೆ, ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ಏನ್ ಮಾಡುತ್ತೆ, ಒಂದು ಎವಿಡೆನ್ಸ್ಗೆ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅದನ್ನ ವೋಚರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರಿಸಿಪ್ಟ್, ಕ್ಯಾಶ್ ಮೆಮೊ. ಸೊ ಏನ್ ರಿಸಿಪ್ಟ್ ಇರ್ತವೆ ಅದು ಏನನ್ನ ತೋರಿಸುತ್ತೆ, ಅದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಏನ್ ಮಾಡುತ್ತೆ, ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಅದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನಮಗೆ ಎವಿಡೆನ್ಸ್, ಪ್ರೂಫ್ ಅಂತ ಏನ್ ಕರಿತೀವಿ. ಸೊ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಏನ್ ಪ್ರೂಫ್ ಇರುತ್ತೆ, ನಮ್ಮ ಹತ್ರ ವೋಚರ್ ಇರುತ್ತೆ. ಸೊ ಕ್ಯಾಶ್ ಮೆಮೊ ಆದ್ರೂ ಆಗಿರ್ಬೋದು ಅಥವಾ ರೆಸಿಪ್ಟ್ ಆದ್ರೂ ಆಗಿರ್ಬೋದು. ಸೊ ಇದು ವೋಚರ್ ಆಗಿದೆ. ನೆಕ್ಸ್ಟ್ ಒನ್ ಗೂಡ್ಸ್ ಅಂತ ಬರುತ್ತೆ. ಸೊ ಗೂಡ್ಸ್ ರೆಫರ್ಸ್ ಟು ದ ಪ್ರಾಡಕ್ಟ್ ಇನ್ ವಿಚ್ ಟ್ರೇಡರ್ ಡೀಲ್ಸ್. ಸೊ ಟ್ರೇಡರ್ ಏನು ಡೀಲಿಂಗ್ಸ್ ಮಾಡ್ತಾ ಇರ್ತಾನೆ, ಏನು ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಾನೆ, ಆ ಪ್ರಾಡಕ್ಟಿಗೆ ನಾವು ಏನಂತ ಕರಿತೀವಿ, ಗೂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫಾರ್ ಅ ಸ್ಟೇಷನರಿ ಮರ್ಚೆಂಟ್, ಸೊ ಹೀಸ್ ಗೂಡ್ಸ್ ವಿಲ್ ಬಿ, ಅವನ ಗೂಡ್ಸ್. ಸೊ ಒಬ್ಬ ಸ್ಟೇಷನರಿ ಮರ್ಚೆಂಟ್ ಇರ್ತಾನೆ. ಸೊ ಅವನದು ಯಾವ ತರ, ಅವನಿಗೆ ಏನು ಗೂಡ್ಸ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಬುಕ್ಸ್, ಪೆನ್ಸ್, ಪೆನ್ಸಿಲ್, ಇಂಕ್, ಪೇಪರ್ ಎಕ್ಸೆಟ್ರಾ ಆರ್ ಹೀಸ್ ಗೂಡ್ಸ್. ಸೊ ಒಬ್ಬ ಸ್ಟೇಷನರಿ ಮರ್ಚೆಂಟ್ ಇದೆ, ಸೊ ಸ್ಟೇಷನರಿ ಟ್ರೇಡರ್ಗೆ ಗೂಡ್ಸ್ ಏನಾಗ್ತವೆ, ಹೀಸ್ ಬುಕ್ಸ್, ಪೆನ್ಸ್, ಪೆನ್ಸಿಲ್ಸ್, ಇಂಕ್, ಪೇಪರ್. ಸೊ ಇವಿಷ್ಟು ಏನಾಗ್ತವೆ, ಈ ಸ್ಟೇಷನರಿ ಐಟಮ್ಸ್ ಏನಾಗ್ತವೆ, ಈ ಪ್ರಾಡಕ್ಟ್ಗಳು ಅವನಿಗೆ ಗೂಡ್ಸ್ ಆಗ್ತವೆ. ಸೊ ಇದು ಗೂಡ್ಸ್ ಆಗಿದೆ. ನೆಕ್ಸ್ಟ್ ಒನ್ ಡ್ರಾಯಿಂಗ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ರೆಫರ್ಸ್ ಟು ಕ್ಯಾಶ್, goods or other asset withdrawn by owners from business for his personal use. So drawings ಅಂತ ಹೇಳಿದ್ರೆ withdrawings ಅಂತ ಕರಿತೀವಿ ನಾವು. ಸೊ ಟೇಕನ್ ಅವೇ. ಸೊ withdrawings ಅಂದ್ರೆ ಟೇಕನ್ ಅವೇ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ the owners withdraw cash or any assets or goods from the business for his personal use. ಅದಕ್ಕೆ ನಾವೇನಂತ ಕರಿತೀವಿ, ವಿಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಅಥವಾ ಡ್ರಾಯಿಂಗ್ಸ್ ಅಂತ ಕರಿತೀವಿ.
ಸೊ ಓನರ್ಸ್ ಏನ್ ಮಾಡ್ತಾರೆ, ಬಿಸ್ನೆಸ್ ನ ಓನರ್ ಏನ್ ಮಾಡ್ತಾರೆ, ಕಂಪನಿಯ ದುಡ್ಡನ್ನ ಅಥವಾ ಗೂಡ್ಸ್ ಅನ್ನ ಅಥವಾ ಅಸೆಟ್ ಅನ್ನ ಏನ್ ಮಾಡ್ತಾರೆ, ವಿಡ್ರಾ ಮಾಡಿ, ಸೊ ಅದನ್ನ ತಗೊಂಡು ಏನ್ ಮಾಡ್ತಾರೆ, ತಮ್ಮ ಪರ್ಸನಲ್ ಯೂಸ್ಗೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ಅದನ್ನ ಏನಂತ ಕರಿತೀವಿ ನಾವು, ಡ್ರಾಯಿಂಗ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಅ ಓನರ್ ವಿಡ್ರಾಸ್ 10,000 ಕ್ಯಾಶ್ ಫ್ರಮ್ ಬಿಸ್ನೆಸ್ ಟು ಎಕ್ಸ್ಪೆಂಡ್ ಹಿಸ್ ಪರ್ಸನಲ್ ಯೂಸ್, ದೆನ್ ಇಟ್ ಇಸ್ ನೋನ್ ಆಸ್ ಡ್ರಾಯಿಂಗ್ಸ್. ಸೊ ಏನಂತ ಕರಿತೀವಿ, ಡ್ರಾಯಿಂಗ್ಸ್ ಅಂತ ಯಾವಾಗ ಕರಿತೀವಿ, ಕಂಪನಿಯ ದುಡ್ಡನ್ನ ತಮ್ಮ ಪರ್ಸನಲ್ ಯೂಸ್ಗೆ ಬಳಸ್ಕೊಂಡಾಗ, ಓನರ್ಗಳು ತಮ್ಮ ಪರ್ಸನಲ್ ಯೂಸ್ಗೆ ಬಳಸ್ಕೊಂಡಾಗ ಆ ದುಡ್ಡನ್ನ ಅದಕ್ಕೆ ನಾವು ಏನಂತ ಕರಿತೀವಿ, ಡ್ರಾಯಿಂಗ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಪರ್ಚೇಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಪರ್ಚೇಸಸ್ ಅಂತ ಬರುತ್ತೆ. ಸೊ ಪರ್ಚೇಸಸ್ ಇಸ್ ನಥಿಂಗ್ ಬಟ್ ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಪ್ರೊಕ್ಯೂರ್ಡ್ ಬೈ ಅ ಬಿಸ್ನೆಸ್ ಫಾರ್ ಪ್ರೊಡಕ್ಷನ್ ಆರ್ ಸೇಲ್. ಸೊ ಪರ್ಚೇಸಸ್ ಅಂದ್ರೆ ಏನು, ನಾವೇನ್ ಮಾಡ್ತೀವಿ, ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಪ್ರೊಕ್ಯೂರ್, ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಮಾಡಬೇಕು ಅಂದ್ರೆ ನಾವು ಒಂದಿಷ್ಟು ಗೂಡ್ಸ್ ಅನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ. ಯಾಕೆ ಪರ್ಚೇಸ್ ಮಾಡ್ತೀವಿ, ಅದನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಅಥವಾ ಅದನ್ನ ಸೇಲ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಪರ್ಚೇಸಸ್ ಅನ್ನ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ. ಯಾಕೆ ಪರ್ಚೇಸ್ ಮಾಡ್ತೀವಿ, ಫಾರ್ ಫರ್ದರ್ ಪ್ರೊಡಕ್ಷನ್ ಆರ್ ಸೇಲ್ ಆಫ್ ದಟ್ ಗೂಡ್ಸ್. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಪರ್ಚೇಸಸ್ ಅನ್ನ ಮಾಡಿರ್ತೀವಿ. ಸೊ ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ, ಪರ್ಚೇಸ್ ಅಂತ ಕರಿತೀವಿ. ಸೊ ಪರ್ಚೇಸ್ ಇಸ್ ನಥಿಂಗ್ ಬಟ್ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಪ್ರೊಕ್ಯೂರ್ಡ್ ಬೈ ಬಿಸ್ನೆಸ್ ಫಾರ್ ಪ್ರೊಡಕ್ಷನ್ ಆರ್ ಸೇಲ್ ಅಂತ ಬರೀಬೇಕು. ಸೊ 2 ಮಾರ್ಕ್ಸ್ಗೆ ಕೇಳಿದ್ರೆ ಅಥವಾ 1 ಮಾರ್ಕ್ಸ್ಗೆ ಕೇಳಿದ್ರೆ ಈ ಮೀನಿಂಗ್ ಅನ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ ಸ್ಟಾಕ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಸ್ಟಾಕ್. ಸೊ ಸ್ಟಾಕ್ಗೆ ಇನ್ನೊಂದು ಹೆಸರನ್ನ ಇಟ್ಟು ಕರೀತಾರೆ. ಸೊ ಸ್ಟಾಕ್ ಇಸ್ ನಥಿಂಗ್ ಬಟ್ ಇನ್ವೆಂಟ್ರೀಸ್. ಸೊ ಸ್ಟಾಕ್ ಅಂದ್ರೆ ಇನ್ವೆಂಟ್ರೀಸ್ ಅಂತ ಕರೀತಾರೆ. ಸೊ ಸ್ಟಾಕ್, ವಾಟ್ ಯು ಮೀನ್ ಬೈ ಸ್ಟಾಕ್? The value of unsold goods or unused materials in a concern at any particular point of time. So stock andre ಏನು, inventories andre ಏನು, the unsold part of goods is known as stock. So ಯಾವ ಗೂಡ್ಸ್ ಅನ್ನ ನಾವು ಮಾರಿರೋದಿಲ್ಲ, ಸೊ ಯಾವ ಅನ್ಸೋಲ್ಡ್ ಇರ್ತಾವ ಆ ಗೂಡ್ಸ್ಗೆ ನಾವೇನಂತ ಕರಿತೀವಿ, ಸ್ಟಾಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಕ್ಟರಿಯಲ್ಲಿ 1000 ಪ್ರಾಡಕ್ಟ್ಗಳನ್ನು ನಾವು ಪ್ರೊಡಕ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು 600 700 ನಾವೇನ್ ಮಾಡಿರ್ತೀವಿ, ಸೇಲ್ ಅನ್ನ ಮಾಡಿರ್ತೀವಿ. ಸೊ ಬಾಕಿ ರಿಮೈನಿಂಗ್ ಎಷ್ಟು ಉಳಿದಿರುತ್ತೆ, 300 to 400 ಗೂಡ್ಸ್ ಏನಿರುತ್ತೆ ಇನ್ನು ನಾವು ಸೇಲ್ ಮಾಡಿರೋದಿಲ್ಲ. ಸೊ ಅಂತ ಗೂಡ್ಸ್ಗೆ, ದ ಅನ್ಸೋಲ್ಡ್ ಪಾರ್ಟ್ ಆಫ್ ಗೂಡ್ಸ್ ಏನಿರ್ತವೆ ಅದಕ್ಕೆ ನಾವೇನಂತ ಕರಿತೀವಿ, ಗೂಡ್ಸ್ ಅಂತ ಕರಿತೀವಿ. ಸೊ ಸ್ಟಾಕ್ ಅಂತ ಕರಿತೀವಿ. ಸೊ ಸ್ಟಾಕ್ಗೆ ಇನ್ನೊಂದು ವರ್ಡ್ ಏನಂತ ಕರಿತೀವಿ, ಇನ್ವೆಂಟ್ರೀಸ್ ಅಂತ ಕೂಡ ಏನ್ ಮಾಡ್ತೇವೆ, ಅದಕ್ಕೆ ಕರಿತೇವೆ. ಸೊ ಇದು ಸ್ಟಾಕ್ ಆಗಿದೆ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಡೆಟರ್ಸ್ ಅಂತ ಬರುತ್ತೆ. ಸೊ ಡೆಟರ್ಸ್ ಆರ್ ದ ಪರ್ಸನ್ ಆರ್ ಅದರ್ ಎಂಟಿಟೀಸ್ ಹೂ ಓಸ್ ಮನಿ ಟು ಬಿಸ್ನೆಸ್ ಫಾರ್ ಬೈಯಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಆನ್ ಕ್ರೆಡಿಟ್. ಡೆಟರ್ಸ್ ಆರ್ ಅಸೆಟ್ಸ್ ಟು ದ ಬಿಸ್ನೆಸ್. ಸೊ ಡೆಟರ್ಸ್ ಅಂತ ಬರ್ತಾರೆ. ಸೊ ಇದನ್ನ ಪ್ರೊನೌನ್ಸ್ ಮಾಡೋದು ಹೇಗೆ, ಡೆಟರ್ಸ್ ಅಂತ ಕರಿತೀವಿ. ಸೊ ಡೆಟರ್ಸ್ ಅಂದ್ರೆ ಯಾರು ಬಿಸ್ನೆಸ್ಗೆ ದುಡ್ಡನ್ನ ಕೊಡ್ತಾರೆ ಅವರಿಗೆ ನಾವೇನಂತ ಕರಿತೀವಿ, ಡೆಟರ್ಸ್ ಅಂತ ಕರಿತೀವಿ. ಸೊ ಡೆಟರ್ಸ್ ನಮ್ಗೆ ಏನಾಗುತ್ತೆ, ಎಸೆಟ್ ಆಗ್ತಾರೆ. ಸೊ ಡೆಟರ್ಸ್ಗಳು ನಮ್ಗೆ ಎಸೆಟ್ ಆಗ್ತಾರೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಎಸೆಟ್ ಸೈಡ್ ಬರಿತೀವಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಎಸೆಟ್ ಸೈಡ್ ಡೆಟರ್ಸ್ ಅಂತ ಬರಿತೀವಿ. ಸೊ ಇದು ಡೆಟರ್ಸ್ ಆಗಿದೆ. ನೆಕ್ಸ್ಟ್ ಒನ್ ಕ್ರೆಡಿಟರ್ಸ್ ಬರುತ್ತೆ. ಸೊ ಕ್ರೆಡಿಟರ್ಸ್ ಡೆಟರ್ಸ್ ನ ಅಪೋಸಿಟ್ ಇರುತ್ತೆ. ಸೊ ಕ್ರೆಡಿಟರ್ಸ್ ಆರ್ ದ ಪರ್ಸನ್ಸ್ ಆರ್ ಅದರ್ ಎಂಟಿಟೀಸ್ ಟು ಹೂಮ್ ದ ಬಿಸ್ನೆಸ್ ಓಸ್ ಮನಿ ಫಾರ್ ಪ್ರೊವೈಡಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಆನ್ ಕ್ರೆಡಿಟ್. ಸೊ ದೀಸ್ ಆರ್ ಲಯಬಿಲಿಟೀಸ್ ಟು ದ ಬಿಸ್ನೆಸ್ ಅಂಡ್ ಆರ್ ಶೋನ್ ಆನ್ ಲಯಬಿಲಿಟೀಸ್ ಸೈಡ್. ಸೊ ಡೆಟರ್ಸ್ ಅಂದ್ರೆ ನೀವು ಕಲ್ತೀರಿ, ಏನಂತ ಗೊತ್ತಾಗಿದೆ ನಿಮಗೆ. ಸೊ ಡೆಟರ್ಸ್ ಅಂದ್ರೆ ಹೂ ಓಸ್ ಮನಿ ಟು ಬಿಸ್ನೆಸ್. ಕ್ರೆಡಿಟರ್ಸ್ ಅಂತ ಹೇಳಿದ್ರೆ, ಸೊ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ದ ಪರ್ಸನ್ ಟು ಹೂಮ್ ದ ಬಿಸ್ನೆಸ್ ಓಸ್ ಮನಿ ಇಸ್ ನೋನ್ ಆಸ್ ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್ ಅಂದ್ರೆ ಏನು, ಬಿಸ್ನೆಸ್ ಏನ್ ಮಾಡುತ್ತೆ, ಯಾರಿಗೆ ದುಡ್ಡನ್ನ ಕೊಡುತ್ತೆ ಅವ್ರಿಗೆ ನಾವೇನಂತ ಕರಿತೀವಿ, ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ಅನ್ನ ನೋಡ್ಬೋದು, ಈಸಿಲಿ ಗೊತ್ತಾಗುತ್ತೆ. ಡೆಟರ್ಸ್ ಅಂದ್ರೆ ಯಾರು,
ಸೊ ಯಾರು ದುಡ್ಡನ್ನ ಬಿಸ್ನೆಸ್ಗೆ ಕೊಡ್ತಾರೆ ಅವರು ಡೆಟರ್ಸ್ ಹಂಚ್ಕೊಳ್ತಾರೆ, ಅದು ಕಂಪನಿಗೆ ಎಸೆಟ್ ಆಗುತ್ತೆ, ನಾವು ಅದನ್ನ ಎಸೆಟ್ ಸೈಡ್ ಬಿಡ್ತೀವಿ. ಯಾರು ಕಂಪನಿಯಿಂದಾನೇ ದುಡ್ಡು ಇಸ್ಕೊಳ್ತಾರೆ ಅವ್ರಿಗೆ ನಾವೇನಂತ ಕರಿತೀವಿ, ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೊ ಕ್ರೆಡಿಟರ್ಸ್ ನಮಗೆ ಲಯಬಿಲಿಟಿ ಆಗುತ್ತೆ. ಸೊ ಹಾಗಾಗಿ ಅವನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಲಯಬಿಲಿಟಿ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೊ ಇದಿಷ್ಟು ಬೇಸಿಕ್ ಟರ್ಮ್ಸ್ ಆಗಿದಾವೆ. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಅನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ, ನೋಟ್ಸ್ ಅನ್ನ ಮಾಡಿ. ಸೊ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕೇಳ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೊಸ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಇದೇ ತರ ಸಮರೈಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಡೌಟ್ಸ್ ಬಂದಲ್ಲಿ ನೀವು ನನಗೆ ಇಮಿಡಿಯೇಟ್ಲಿ ಕೇಳ್ಬೋದು. ಥ್ಯಾಂಕ್ ಯು.